ಬೆಂಗಳೂರಿನಲ್ಲಿ ಡ್ರೈವರ್ ಕಿಡ್ನಾಪ್ ಕೇಸ್ಗೆ ಈಗ ಟ್ವಿಸ್ಟ್ ಸಿಕ್ಕಿದೆ. ರೌಡಿ ಶೀಟರ್ ಹೆಂಡತಿ ಜೊತೆ ಚಾಲಕನ ಸಂಬಂಧ ಇತ್ತು. ಅವಲಹಳ್ಳಿ ಮಂಜೇಶ್ನ ಪತ್ನಿ ಜೊತೆ ಕಿರಣ್ ಸಂಬಂಧವನ್ನು ಇಟ್ಟುಕೊಂಡಿದ್ದ. ಕಿರಣ್ ಮೇಲೆ ಕೆರಳಿ ಕಿಡ್ನಾಪ್ ಮಾಡಿದಂತ ಅವಹಳ್ಳಿ ಮಂಜು ಡ್ರೈವರ್ ಕಿರಣ್ ಮೇಲೆ ಹಲ್ಲೆ ನಡೆಸಿದ್ದ ಮಂಜೇಶ್ ಗ್ಯಾಂಗ್. ಮಂಜೇಶ್, ದಿಲೀಪ್, ನೂತನ್, ಚಂದ್ರಶೇಖರ್ ಬಂಧನ ಆಗಿದೆ. ಮಂಜೇಶ್ ಗ್ಯಾಂಗ್ನ ಬಂಧಿಸಿದಂತ ತಲಗಟ್ಟಪುರ ಪೊಲೀಸರು. ಏಪ್ರಿಲ್ 9ರಂದು ಡ್ರೈವರ್ ಕಿರಣ್ ಕಿಡ್ನಾಪ್ ಮಾಡಿದ್ದ ಗ್ಯಾಂಗ್ ಆತನ ಬಸ್ನಲ್ಲೇ ಕಿಡ್ನಾಪ್ ಮಾಡಿ ಹಲ್ಲೆ ಆಗಿತ್ತು. ಸುಲಿಗೆ ಕೂಡ ಮಾಡಲಾಗಿತ್ತು. ಈ ಬಗ್ಗೆ ದೂರನ್ನು ಕೊಟ್ಟಿದ್ದಂತ ಡ್ರೈವರ್ ಕಿರಣ್ ದೂರನ್ನು ಆಧರಿಸಿ ಕಿಡ್ನಾಪ್ ಕೊಲೆ ಯತ್ನ ಕೇಸ್ ದಾಖಲಿಸಿದಂತ ವಿಚಾರ. ಈಗ ಪೊಲೀಸರು ಸದ್ಯ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಆ ಸಂಬಂಧ 4ರನ್ನ ಅರೆಸ್ಟ್ ಮಾಡಿದ್ದಾರೆ. ಈ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಕಿಡ್ನಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಟ್ವಿಸ್ಟ್ ಸಿಕ್ಕಿದ್ದು. ರೌಡಿ ಶೀಟರ್ ಮಂಜೇಶ್ ಜೈಲು ಪಾಲಾಗಿದ್ದಾನೆ. ಈತ ಸ್ವಂತ ಬಸ್ ಖರೀದಿ ಮಾಡಿ ಬಿಸಿನೆಸ್ ಶುರು ಮಾಡಿದ್ದಂತಹ ಕಿರಣ್ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ 4ರನ್ನ ಪೊಲೀಸರು ಬಂಧಿಸಿದ್ದಾರೆ. ಬೆಂಗಳೂರಿನಲ್ಲಿ ಡ್ರೈವರ್ ಕಿಡ್ನಾಪ್ ಕೇಸ್ಗೆ ಈಗ ಟ್ವಿಸ್ಟ್ ಸಿಕ್ಕಿದೆ. ರೌಡಿ ಶೀಟರ್ ಹೆಂಡತಿ ಜೊತೆ ಚಾಲಕನ ಸಂಬಂಧ ಇತ್ತು. ಅವಲಹಳ್ಳಿ ಮಂಜೇಶ್ನ ಪತ್ನಿ ಜೊತೆ ಕಿರಣ್ ಸಂಬಂಧವನ್ನು ಇಟ್ಟುಕೊಂಡಿದ್ದ. ಕಿರಣ್ ಮೇಲೆ ಕೆರಳಿ ಕಿಡ್ನಾಪ್ ಮಾಡಿದಂತ ಅವಹಳ್ಳಿ ಮಂಜು ಡ್ರೈವರ್ ಕಿರಣ್ ಮೇಲೆ ಹಲ್ಲೆ ನಡೆಸಿದ್ದ ಮಂಜೇಶ್ ಗ್ಯಾಂಗ್. ಮಂಜೇಶ್, ದಿಲೀಪ್, ನೂತನ್, ಚಂದ್ರಶೇಖರ್ ಬಂಧನ ಆಗಿದೆ. ಮಂಜೇಶ್ ಗ್ಯಾಂಗ್ನ ಬಂಧಿಸಿದಂತ ತಲಗಟ್ಟಪುರ ಪೊಲೀಸರು. ಏಪ್ರಿಲ್ 9ರಂದು ಡ್ರೈವರ್ ಕಿರಣ್ ಕಿಡ್ನಾಪ್ ಮಾಡಿದ್ದ ಗ್ಯಾಂಗ್ ಆತನ ಬಸ್ನಲ್ಲೇ ಕಿಡ್ನಾಪ್ ಮಾಡಿ ಹಲ್ಲೆ ಆಗಿತ್ತು. ಸುಲಿಗೆ ಕೂಡ ಮಾಡಲಾಗಿತ್ತು. ಈ ಬಗ್ಗೆ ದೂರನ್ನು ಕೊಟ್ಟಿದ್ದಂತ ಡ್ರೈವರ್ ಕಿರಣ್ ದೂರನ್ನು ಆಧರಿಸಿ ಕಿಡ್ನಾಪ್ ಕೊಲೆ ಯತ್ನ ಕೇಸ್ ದಾಖಲಿಸಿದಂತ ವಿಚಾರ. ಈಗ ಪೊಲೀಸರು ಸದ್ಯ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಆ ಸಂಬಂಧ 4ರನ್ನ ಅರೆಸ್ಟ್ ಮಾಡಿದ್ದಾರೆ. ಈ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಕಿಡ್ನಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಟ್ವಿಸ್ಟ್ ಸಿಕ್ಕಿದ್ದು. ರೌಡಿ ಶೀಟರ್ ಮಂಜೇಶ್ ಜೈಲು ಪಾಲಾಗಿದ್ದಾನೆ. ಈತ ಸ್ವಂತ ಬಸ್ ಖರೀದಿ ಮಾಡಿ ಬಿಸಿನೆಸ್ ಶುರು ಮಾಡಿದ್ದಂತಹ ಕಿರಣ್ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ 4ರನ್ನ ಪೊಲೀಸರು ಬಂಧಿಸಿದ್ದಾರೆ. ಬೆಂಗಳೂರಿನಲ್ಲಿ ಡ್ರೈವರ್ ಕಿಡ್ನಾಪ್ ಕೇಸ್ಗೆ ಈಗ ಟ್ವಿಸ್ಟ್ ಸಿಕ್ಕಿದೆ. ರೌಡಿ ಶೀಟರ್ ಹೆಂಡತಿ ಜೊತೆ ಚಾಲಕನ ಸಂಬಂಧ ಇತ್ತು. ಅವಲಹಳ್ಳಿ ಮಂಜೇಶ್ನ ಪತ್ನಿ ಜೊತೆ ಕಿರಣ್ ಸಂಬಂಧವನ್ನು ಇಟ್ಟುಕೊಂಡಿದ್ದ. ಕಿರಣ್ ಮೇಲೆ ಕೆರಳಿ ಕಿಡ್ನಾಪ್ ಮಾಡಿದಂತ ಅವಹಳ್ಳಿ ಮಂಜು ಡ್ರೈವರ್ ಕಿರಣ್ ಮೇಲೆ ಹಲ್ಲೆ ನಡೆಸಿದ್ದ ಮಂಜೇಶ್ ಗ್ಯಾಂಗ್. ಮಂಜೇಶ್, ದಿಲೀಪ್, ನೂತನ್, ಚಂದ್ರಶೇಖರ್ ಬಂಧನ ಆಗಿದೆ. ಮಂಜೇಶ್ ಗ್ಯಾಂಗ್ನ ಬಂಧಿಸಿದಂತ ತಲಗಟ್ಟಪುರ ಪೊಲೀಸರು. ಏಪ್ರಿಲ್ 9ರಂದು ಡ್ರೈವರ್ ಕಿರಣ್ ಕಿಡ್ನಾಪ್ ಮಾಡಿದ್ದ ಗ್ಯಾಂಗ್ ಆತನ ಬಸ್ನಲ್ಲೇ ಕಿಡ್ನಾಪ್ ಮಾಡಿ ಹಲ್ಲೆ ಆಗಿತ್ತು. ಸುಲಿಗೆ ಕೂಡ ಮಾಡಲಾಗಿತ್ತು. ಈ ಬಗ್ಗೆ ದೂರನ್ನು ಕೊಟ್ಟಿದ್ದಂತ ಡ್ರೈವರ್ ಕಿರಣ್ ದೂರನ್ನು ಆಧರಿಸಿ ಕಿಡ್ನಾಪ್ ಕೊಲೆ ಯತ್ನ ಕೇಸ್ ದಾಖಲಿಸಿದಂತ ವಿಚಾರ. ಈಗ ಪೊಲೀಸರು ಸದ್ಯ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಆ ಸಂಬಂಧ 4ರನ್ನ ಅರೆಸ್ಟ್ ಮಾಡಿದ್ದಾರೆ.
ಈ ದೃಶ್ಯವನ್ನು ಗಮನಿಸ್ತಾ ಇದೀವಿ. ಕಿಡ್ನಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಟ್ವಿಸ್ಟ್ ಸಿಕ್ಕಿದ್ದು. ರೋಡಿ ಶೀಟರ್ ಮಂಜೇಶ್ ಜೈಲು ಪಾಲಾಗಿದ್ದಾನೆ. ಈತ ಸ್ವಂತ ಬಸ್ ಖರೀದಿ ಮಾಡಿ ಬಿಸಿನೆಸ್ ಶುರು ಮಾಡಿದ್ದಂತಹ ಕಿರಣ್, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ 4 ಪೊಲೀಸರು ಬಂಧಿಸಿದ್ದಾರೆ. ಬೆಂಗಳೂರಿನಲ್ಲಿ ಡ್ರೈವರ್ ಕಿಡ್ನಾಪ್ ಕೇಸ್ಗೆ ಈಗ ಟ್ವಿಸ್ಟ್ ಸಿಕ್ಕಿದೆ. ರೌಡಿ ಶೀಟರ್ ಹೆಂಡತಿ ಜೊತೆ ಚಾಲಕನ ಸಂಬಂಧ ಇತ್ತು. ಅವಳಲ್ಲಿ ಮಂಜೇಶ್ನ ಪತ್ನಿ ಜೊತೆ ಕಿರಣ್ ಸಂಬಂಧವನ್ನು ಇಟ್ಟುಕೊಂಡಿದ್ದ. ಕಿರಣ್ ಮೇಲೆ ಕೆರಳಿ ಕಿಡ್ನಾಪ್ ಮಾಡಿದಂತ ಅವಹಳ್ಳಿ ಮಂಜು ಡ್ರೈವರ್ ಕಿರಣ್ ಮೇಲೆ ಹಲ್ಲೆ ನಡೆಸಿದ್ದ ಮಂಜೇಶ್ ಗ್ಯಾಂಗ್. ಮಂಜೇಶ್, ದಿಲೀಪ್, ನೂತನ್, ಚಂದ್ರಶೇಖರ್ ಬಂಧನ ಆಗಿದೆ. ಮಂಜೇಶ್ ಗ್ಯಾಂಗ್ನ ಬಂಧಿಸಿದಂತ ತಲಗಟ್ಪುರ ಪೊಲೀಸರು. ಏಪ್ರಿಲ್ 9ರಂದು ಡ್ರೈವರ್ ಕಿರಣ್ ಕಿಡ್ನಾಪ್ ಮಾಡಿದ್ದ ಗ್ಯಾಂಗ್ ಆತನ ಬಸ್ನಲ್ಲೇ ಕಿಡ್ನಾಪ್ ಮಾಡಿ ಹಲ್ಲೆ ಆಗಿತ್ತು. ಸುಲಿಗೆ ಕೂಡ ಮಾಡಲಾಗಿತ್ತು. ಈ ಬಗ್ಗೆ ದೂರನ್ನು ಕೊಟ್ಟಿದ್ದಂತ ಡ್ರೈವರ್ ಕಿರಣ್ ದೂರನ್ನು ಆಧರಿಸಿ ಕಿಡ್ನಾಪ್ ಕೊಲೆ ಯತ್ನ ಕೇಸ್ ದಾಖಲಿಸಿದಂತ ವಿಚಾರ. ಈಗ ಪೊಲೀಸರು ಸದ್ಯ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಆ ಸಂಬಂಧ 4 ಅರೆಸ್ಟ್ ಮಾಡಿದ್ದಾರೆ. ಈ ದೃಶ್ಯವನ್ನು ಗಮನಿಸ್ತಾ ಇದೀವಿ. ಕಿಡ್ನಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಟ್ವಿಸ್ಟ್ ಸಿಕ್ಕಿದ್ದು. ರೋಡಿ ಶೀಟರ್ ಮಂಜೇಶ್ ಜೈಲು ಪಾಲಾಗಿದ್ದಾನೆ. ಈತ ಸ್ವಂತ ಬಸ್ ಖರೀದಿ ಮಾಡಿ ಬಿಸಿನೆಸ್ ಶುರು ಮಾಡಿದ್ದಂತಹ ಕಿರಣ್, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ 4 ಪೊಲೀಸರು ಬಂಧಿಸಿದ್ದಾರೆ. ಬೆಂಗಳೂರಿನಲ್ಲಿ ಡ್ರೈವರ್ ಕಿಡ್ನಾಪ್ ಕೇಸ್ಗೆ ಈಗ ಟ್ವಿಸ್ಟ್ ಸಿಕ್ಕಿದೆ. ರೌಡಿ ಶೀಟರ್ ಹೆಂಡತಿ ಜೊತೆ ಚಾಲಕನ ಸಂಬಂಧ ಇತ್ತು. ಅವಳಲ್ಲಿ ಮಂಜೇಶ್ನ ಪತ್ನಿ ಜೊತೆ ಕಿರಣ್ ಸಂಬಂಧವನ್ನು ಇಟ್ಟುಕೊಂಡಿದ್ದ. ಕಿರಣ್ ಮೇಲೆ ಕೆರಳಿ ಕಿಡ್ನಾಪ್ ಮಾಡಿದಂತ ಅವಹಳ್ಳಿ ಮಂಜು ಡ್ರೈವರ್ ಕಿರಣ್ ಮೇಲೆ ಹಲ್ಲೆ ನಡೆಸಿದ್ದ ಮಂಜೇಶ್ ಗ್ಯಾಂಗ್. ಮಂಜೇಶ್, ದಿಲೀಪ್, ನೂತನ್, ಚಂದ್ರಶೇಖರ್ ಬಂಧನ ಆಗಿದೆ. ಮಂಜೇಶ್ ಗ್ಯಾಂಗ್ನ ಬಂಧಿಸಿದಂತ ತಲಗಟ್ಪುರ ಪೊಲೀಸರು. ಏಪ್ರಿಲ್ 9ರಂದು ಡ್ರೈವರ್ ಕಿರಣ್ ಕಿಡ್ನಾಪ್ ಮಾಡಿದ್ದ ಗ್ಯಾಂಗ್ ಆತನ ಬಸ್ನಲ್ಲೇ ಕಿಡ್ನಾಪ್ ಮಾಡಿ ಹಲ್ಲೆ ಆಗಿತ್ತು. ಸುಲಿಗೆ ಕೂಡ ಮಾಡಲಾಗಿತ್ತು. ಈ ಬಗ್ಗೆ ದೂರನ್ನು ಕೊಟ್ಟಿದ್ದಂತ ಡ್ರೈವರ್ ಕಿರಣ್ ದೂರನ್ನು ಆಧರಿಸಿ ಕಿಡ್ನಾಪ್ ಕೊಲೆ ಯತ್ನ ಕೇಸ್ ದಾಖಲಿಸಿದಂತ ವಿಚಾರ. ಈಗ ಪೊಲೀಸರು ಸದ್ಯ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಆ ಸಂಬಂಧ 4 ಅರೆಸ್ಟ್ ಮಾಡಿದ್ದಾರೆ. ಈ ದೃಶ್ಯವನ್ನು ಗಮನಿಸ್ತಾ ಇದೀವಿ. ಕಿಡ್ನಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಟ್ವಿಸ್ಟ್ ಸಿಕ್ಕಿದ್ದು. ರೋಡಿ ಶೀಟರ್ ಮಂಜೇಶ್ ಜೈಲು ಪಾಲಾಗಿದ್ದಾನೆ. ಈತ ಸ್ವಂತ ಬಸ್ ಖರೀದಿ ಮಾಡಿ ಬಿಸಿನೆಸ್ ಶುರು ಮಾಡಿದ್ದಂತಹ ಕಿರಣ್, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ 4 ಪೊಲೀಸರು ಬಂಧಿಸಿದ್ದಾರೆ.